ಸೊ ಮಾರ್ಕೆಟಲ್ಲಿ ಬೇಸಿಕಲಿ ಡಾರ್ಲಿಂಗ್ಸ್ 2 ಟೈಪ್ಸ್ ಆಫ್ ಬ್ರೇಕ್ ಪ್ಯಾಡ್ಸ್ ಇದೆ. ಒಂದು ಬಂದ್ಬಿಟ್ಟು ಆರ್ಗ್ಯಾನಿಕ್ಕು, ಇನ್ನೊಂದು ಬಂದ್ಬಿಟ್ಟು ಸಿಂಥೆಟಿಕ್. ಸೊ ಬೇಸಿಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗೋ ಥರ. ಆರ್ಗ್ಯಾನಿಕ್ ಬಂದು ಯಾವ ಥರ ಗಾಡಿಗಳು ಯೂಸ್ ಮಾಡ್ತಾರೆ ಅಂದರೆ ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಗಾಡಿಗಳು, ಪಲ್ಸರು, ಆಮೇಲೆ ಡಿಸ್ಕವರಿ, ಆಮೇಲೆ ಶೈನು ಎಕ್ಸೆಟ್ರಾ, ಈ ಥರ ಗಾಡಿಗಳಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಹಿಮಾಲಯನಲ್ಲೂ ಇರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್. 411 ಇದೆಯಲ್ಲ, ಈಗ ನನ್ನ ಗಾಡಿ ನಾನು ಏನು ಪ್ರೆಸೆಂಟ್ ಯೂಸ್ ಮಾಡ್ತೀನಿ ಅದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್. ಸೊ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಯಾವ ಥರ ಗಾಡಿಗಳಲ್ಲಿ ಯೂಸ್ ಮಾಡ್ತಾರೆ, ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್ ಯಾವ ಥರ ಅಂದರೆ GD 650, ಡ್ಯೂಕ್ 390, ಆಮೇಲೆ ಹೊಸ ಹಿಮಾಲಯನ್ 450, ಅದಕ್ಕೆ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಸೊ ಏನಪ್ಪ ಮೇಜರ್ ಡಿಫ್ರೆನ್ಸ್ ಅಂದರೆ ಡಾರ್ಲಿಂಗ್ಸ್ ಮೇಯ್ನ್ ಬರೋದು ಪರ್ಫಾರ್ಮೆನ್ಸ್. ಸೊ ಬ್ರೇಕ್ ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂದರೆ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತು, ಬೈಟಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ನಾರ್ಮಲ್ ಬ್ರೇಕ್ ಪ್ಯಾಡು ನಾನು ಹೈವೇಲಿ ಜಾಸ್ತಿ ರನ್ ಮಾಡ್ತೀನಿ ಅಂದರೆ, ಇವಾಗ ನೋಡಿ ಇಲ್ಲೆಲ್ಲೋ ನಾನು ಬ್ರೇಕ್ ಹಿಡಿದೆ, ತಿರ್ಗಾ ಅಲ್ಲೆಲ್ಲೋ ಬ್ರೇಕ್ ಹಿಡಿದೆ, 3ನೇ ಸರಿಗೆ ನನಗೆ ಆ ಪರ್ಫಾರ್ಮೆನ್ಸ್ ಕೊಡಲ್ಲ, ಯಾಕಂದರೆ ಪ್ಯಾಡ್ಸ್ ಹೀಟ್ ಆಗಿಬಿಟ್ಟಿರುತ್ತೆ. ಈ ಆರ್ಗ್ಯಾನಿಕ್ ಪ್ಯಾಡ್ಸ್ ಹೀಟ್ ಆದಾಗ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಡೌನ್ ಆಗಿಬಿಡುತ್ತೆ, ಆ ಲೆವೆಲ್ ಕೊಡೋಕ್ಕಾಗಲ್ಲ ಅದು. ಸೊ ಅವಾಗ ದೆನ್ ಕಮ್ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್. ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಹೆಂಗೆ ಅಂದರೆ ಕಂಟಿನ್ಯೂಸ್ ಆಗಿ ಹಿಡಿಗುರು, ಓಕೆನಾ? ಅದ್ರದ್ದು ಏನು ಮೆಟೀರಿಯಲ್ ಪ್ರಾಪರ್ಟೀಸೇ ಹಂಗೆ, ನಿನಗೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಹಿಡಿತಾನೇ ಇರುತ್ತೆ. ಸೊ ನಮಗೆ ಎಲ್ಲೂ ತೊಂದರೆ ಆಗಲ್ಲ. ಮತ್ತು ಇನ್ನೊಂದು ಕ್ವಶನ್ ತುಂಬ ಜನ ಕೇಳೋದು ಹೆಂಗೆ ಅಂದರೆ, ನನ್ನ ಹತ್ರ ಈಗ ನನ್ನ ಸ್ಟಾಕ್ ಕಂಡೀಷನ್ ಬೈಕಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ದಾರೆ, ಐ ಕ್ಯಾನ್ ಅಪ್ಗ್ರೇಡ್ ಫಾರ್ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್. ಎಸ್ ಶೋರ್, ಆಗ್ಬೋದು, ಏನು ತೊಂದರೆ ಇರ್ಬೋದು ಡಾರ್ಲಿಂಗ್ಸ್. ಯಾಕೆ ಗೊತ್ತಾ, ಈಗ ನನ್ನ ಗಾಡೀಲಿ ಆರ್ಗ್ಯಾನಿಕ್ ಇದೆ, ಎಸ್ ಐ ಕ್ಯಾನ್ ಅಪ್ಗ್ರೇಡ್ ಫಾರ್ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್. ಇಲ್ಲ ನಾನು ನನ್ನ ಗಾಡಿ ಇವಾಗ GT 650, ನನಗೆ ತುಂಬ 2 ಬ್ರೇಕ್ ಪ್ಯಾಡ್ಸ್ ಇಂದ ಹೆಚ್ಚು ಕಮ್ಮಿ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಅಂದರೆ ಕ್ಲೋಸ್ಲಿ 6,500 6,500 ಬರುತ್ತೆ, ಓಕೆನಾ? ನಾನಿಲ್ಲಿ ಓಡಿಸಾಡೋದು ಬರೀ ಸಿಟಿಲ್ ಗುರು. ನಾನು ಎಲ್ಲಾದರೂ ಲಾಂಗ್ ರೈಡ್ಸ್ ಹೋದಾಗ, ಎಲ್ಲಾದರೂ ಲೈಕ್ ಪರ್ಫಾರ್ಮೆನ್ಸ್ ಹೊಡೆಯೋದು ಸರಿಯಾಗಿ ಚೆಚ್ಚಾಡ್ತೀನಿ ಅಂದಾಗ ನಾನು ಸಿಂಥೆಟಿಕ್ ಅಪ್ಗ್ರೇಡ್ ಆಗ್ತೀನಿ. ಇವಾಗ ಸದ್ಯಕ್ಕೆ ಆರ್ಗ್ಯಾನಿಕ್ ಹಾಕ್ಸ್ತೀನಿ ಅಂದರೆ ಎಸ್ ಶೋರ್ ಹಾಕ್ಸ್ಬೋದು, ಏನು ತೊಂದರೆ ಇಲ್ಲ. ಏನು ನೋಡಿ, ಡಿಸ್ಕ್ಗೂ ಏನೂ ಆಗಲ್ಲ, ಯಾವುದಕ್ಕೂ ತೊಂದರೆ ಆಗಲ್ಲ. ಜಸ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ರೈಡಿಂಗ್ ಸ್ಕಿಲ್ಸ್ ಆ್ಯಂಡ್ ನಿಮ್ಮ ಬಜೆಟ್ ಹೆಂಗಿರುತ್ತೋ ಅದ್ರ ಮೇಲೆ ಇದು ಮಾಡ್ಕೊಬೋದು.